ನಮಸ್ತೆ ವೀಕ್ಷಕರೇ, ಸಂಕ್ರಾಂತಿ ಸಂಗೀತ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ಅಶ್ವವೇಗ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಸಂಕ್ರಾಂತಿ ಹಬ್ಬ. ಪ್ರತಿಯೊಂದು ಮನೆಯಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಇನ್ನು ಉತ್ತರಾಯಣ ಪುಣ್ಯಕಾಲ ಈ ಹೊತ್ತಿನಿಂದ ಅಂದರೆ ಇವತ್ತಿನ ದಿನದಿಂದ ಶುರುವಾಗುತ್ತೆ. ಸಂಕ್ರಾಂತಿ ಸಡಗರವನ್ನು ಹೆಚ್ಚಿಸಲಿಕ್ಕೆ ಇವತ್ತು ಸಂಗೀತವನ್ನು ನಾವು ನಿಮ್ಮ ಮನೆಗೆ ತರ್ತಾ ಇದ್ದೀವಿ. ಅದು ಹೇಗೆ ಅಂತೀರಾ? ಸಂಗೀತಕ್ಕೆ ಒಂದು ಮಾಂತ್ರಿಕ ಶಕ್ತಿ ಇದೆ. ಜಗತ್ತಿನಲ್ಲಿ ನಡೆಯುವಂಥ ಎಲ್ಲದನ್ನು ಮರೆಸಿ ತನ್ನೊಳಗೆ ಸೆಳೆದುಕೊಳ್ಳುವಂತಹ ಆಯಸ್ಕಾಂತದಂಥ ಶಕ್ತಿ ಇರುವಂಥದ್ದು ಸಂಗೀತಕ್ಕೆ ಮಾತ್ರ. ಹಾಗಾಗಿ ಈ ಒಂದು ಸಡಗರ ಸಂಭ್ರಮಕ್ಕೆ ಮತ್ತೊಂದು ಸಾಕ್ಷಿ ಆಗ್ತಾ ಇದೆ ಇವತ್ತಿನ ನಮ್ಮ ಸಂಗೀತ ಕಾರ್ಯಕ್ರಮ. ಸೊ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಒಂದು ತಂಡ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಇವತ್ತು ನಮ್ಮ ಜೊತೆಯಲ್ಲಿರುವಂತಹ ತಂಡ ಹೀಗಿದೆ. ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇವರು ರಿಟೈರ್ಡ್ IAS ಆಫೀಸರ್. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅನೇಕ ಹುದ್ದೆಗಳನ್ನು ಅವರು ಅಲಂಕರಿಸ್ತಾರೆ. ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಳ್ತಾರೆ. ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದರೊಟ್ಟಿಗೆ ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಅವರು ಕಲಿತಾರೆ. ಖ್ಯಾತ ಗಾಯಕರಾಗ್ತಾರೆ. ಎಷ್ಟೋ ವೇದಿಕೆ ಕಾರ್ಯಕ್ರಮಗಳನ್ನು ಅವರು ಕೊಡ್ತಾರೆ. ಎಂಥ ದಿಗ್ಗಜರ ಜೊತೆ ಅವರು ಕೆಲಸವನ್ನು ಮಾಡಿ ಶಭಾಷ್ಗಿರಿಯನ್ನು ಪಡೆದಿದ್ದಾರೆ. ಅವರೇ ಡಾಕ್ಟರ್ ಮುದ್ದು ಮೋಹನ್ ಸರ್. ಸೊ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ನಿಮ್ಮ ಈ ಅಶ್ವ ವೇಗ ವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕ ವರ್ಗಕ್ಕೂ ಕೂಡ ನನ್ನ ಅತ್ಯಂತ ವಿನಮ್ರಪೂರ್ವಕ ಮತ್ತು ಸಪ್ರೇಮಪೂರ್ವಕ ವಂದನೆಗಳು. ತಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ವೀಕ್ಷಕರೇ, ನಮ್ಮೊಟ್ಟಿಗೆ ಇನ್ನೊಬ್ಬರು ಕೂಡ ಅತಿಥಿ ಇದ್ದಾರೆ. ಅವರೇ ತಬಲಾ ವಾದಕರು ಪಂಡಿತ್ ರಾಜೇಂದ್ರ ನಾಕೋಡ್ ಅವರು. ಸೊ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ನಮಸ್ತೆ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಸಂಕ್ರಾಂತಿಯ ಸಡಗರ ಸಂಭ್ರಮದಲ್ಲಿ ನಾವಿದ್ದೀವಿ. ಸಂಗೀತ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಯೋಜಿಸಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹಿಂದೂಸ್ತಾನಿ ಸಂಗೀತ ಅಥವಾ ಕರ್ನಾಟಿಕ್ ಸಂಗೀತ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸ್ವಲ್ಪ ಮರೆ ಆಗ್ತಾ ಇದೆ. ಸೊ ಇವತ್ತಿನ ಹಬ್ಬದಲ್ಲಿ ನಿಮ್ಮನ್ನು ಸಡಗರ ಸಂಭ್ರಮ ಹಾಗೆ ಈ ಸಂಗೀತದ ರಸದೌತಣವನ್ನು ಸವಿಲಿಕ್ಕೆ ನೀವು ಕೂಡ ರೆಡಿಯಾಗಿ, ಯಾಕಂತ ಹೇಳಿದ್ರೆ ಅಂಥ ಅದ್ಭುತವಾದಂಥ ಕಾರ್ಯಕ್ರಮ ಈಗ ಆರಂಭವಾಗಿದೆ. ಸೊ ಮೊದಲನೇದಾಗಿ ಸರ್, ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಿನ್ನೆಲೆ ಹಿಸ್ಟ್ರಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಸಂಗೀತಗಾರರು, ಸೊ ಮಾತಿಗಿಂತ ಸಂಗೀತ ಮುಂದಿರುತ್ತೆ. ಹಾಗಾಗಿ ಒಂದು ಪ್ರಾರ್ಥನಾ ಗೀತೆಯನ್ನು ಹೇಳೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು, ತಿಮ್ಮಪ್ಪನಲ್ಲವೇ ನೀನು. ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು, ನಮ್ಮಪ್ಪನಲ್ಲವೇ ನೀನು. ಒಪ್ಪಿದ ಬಳಿಕ ಅವಗುಣ ನೋಡದೆ ನಮ್ಮಪ್ಪ ಸಲಹೋ ನೀನು, ನೀನು ನೀನು. ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು, ತಿಮ್ಮಪ್ಪನಲ್ಲವೇ ನೀನು. ಅನುದಿನ ವ್ರತನೆ ಮಗಳನ್ನು ಮಾಡದ ತನುವಂಚನೆಯ ತಪ್ಪು. ಅನುದಿನ ವ್ರತನೆ ಮಗಳನ್ನು ಮಾಡದ ತನುವಂಚನೆಯ ತಪ್ಪು. ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪು. ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪು. ಮುನಿಸುರ ಭೂಸುರರಾರಾಧಿಸದ ಧನವಂಚನೆಯ ತಪ್ಪು. ಮುನಿಸುರ ಭೂಸುರರಾರಾಧಿಸದ ಧನವಂಚನೆಯ ತಪ್ಪು. ವನಜಾಕ್ಷನ ನಿನ್ನ ಪಾದ ವಿಮುಖ ದುರ್ಜನ ಸಂಸರ್ಗದ ತಪ್ಪು. ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು, ನಮ್ಮಪ್ಪನಲ್ಲವೇ ನೀನು. ಇನ್ನು ವೀಕ್ಷಕರೇ, ಸಂಕ್ರಾಂತಿಯ ಸಡಗರ ಸಂಭ್ರಮದಲ್ಲಿ ಇದ್ದೀವಿ. ಸಂಕ್ರಾಂತಿ ಹಬ್ಬದ ದಿನ ಪವಿತ್ರವಾದಂಥ ನದಿಗಳ ಸ್ನಾನ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತಾರೆ. ಆರೋಗ್ಯಕ್ಕೆ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಆಗಿರ್ಬೋದು. ಹಾಗಿದ್ರೆ ಈ ಸ್ನಾನದ ಮಹಿಮೆ ಏನು?
ಹಾಡಿನ ಮುಖಾಂತರವಾಗಿ ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಹಾಡಿನಲ್ಲಿ ಈ ಸ್ನಾನದ ಮಹಿಮೆಯನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಬನ್ನಿ ಕೇಳೋಣ. ಮೇಡಮ್, ಇದು ಸ್ನಾನ, ಭೌತಿಕ ಸ್ನಾನದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಈಗ ನಾನು ಸ್ವಲ್ಪ ಅದು ವಿಭಿನ್ನವಾಗಿ ಭೌತಿಕ ಸ್ನಾನವಲ್ಲದೆ ಈ ಸ್ನಾನವನ್ನು ನಮ್ಮ ಹರಿದಾಸರು, ಶರಣರು, ಸೂಫಿಗಳು ಯಾವ ರೀತಿ ನೋಡಿದ್ದಾರೆ. ಸ್ನಾನ ಅಂದರೆ ಕೇವಲ ಮೈಗೆ ಸುಗಂಧಯುಕ್ತ ದ್ರವ್ಯಗಳನ್ನು ಹಾಕಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಮಾತ್ರ ಸ್ನಾನವಲ್ಲ, ಅದು ಬೇಕು ದೇಹಕ್ಕೆ. ಅದರ ಜೊತೆಗೆ ಮನಸ್ಸಿಗೆ ಸ್ನಾನ ಮಾಡಿಸಬೇಕು ಅಂಥೇಳಿ ನಮ್ಮ ದಾರ್ಶನಿಕರು ಎಲ್ಲ ಹೇಳ್ತಿರ್ತಕ್ಕಂಥದ್ದು. ಇದು ಹರಿದಾಸರಾಗಲಿ, ಎಲ್ಲ ಸಂತರು, ಮಹಂತರು ಇವೆಲ್ಲ ಇದನ್ನೇ ಹೇಳಿದ್ದಾರೆ. ಅದನ್ನು ಈಗ ಒಂದು ವಿಶೇಷವಾದ ಒಂದು ಗೀತೆಯನ್ನು ತಾವು ಸ್ನಾನ ಅಂದುಕೊಳ್ಳೆ ನೆನಪಾಯ್ತು ನನಗೆ. ಏನು ಅಂದರೆ, ಇದು ಒಬ್ಬ ಹರಿದಾಸರು, ಅವರು ಸೂಫಿ ಪಂಥಕ್ಕೆ ಸೇರಿದವರು. ರಾಯಚೂರು ಜಿಲ್ಲೆ ಅಂತ ಇದೆ, ರಾಯಚೂರು ಜಿಲ್ಲೆಯಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದರು ಕೂಡ ಮುಂದೆ ದೊಡ್ಡ ಹರಿದಾಸರಾಗಿ ಪ್ರಖ್ಯಾತರಾದರು. ಅವರು ರಾಮದಾಸರು ಅಂತ, ಬಹಳ ಗೋನವಾರ ರಾಮದಾಸರು ಅಂತ ಅಲ್ಲಿ ಪ್ರಸಿದ್ಧಿ, ಪ್ರಖ್ಯಾತ ಹರಿದಾಸರು. ಅವರು ಈ ಸ್ನಾನದ ಬಗ್ಗೆ ಒಂದು ಗೀತೆಯನ್ನು ರಚಿಸಿದ್ದಾರೆ. ಅವರು ಚಕ್ರತೀರ್ಥದಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಈ ಹಾಡನ್ನು ರಚಿಸಿದ್ದಾರೆ ಅಂತ ಹಂಪಿಯಲ್ಲಿ ಪ್ರತೀತಿ. ಅದನ್ನು ಹಾಡ್ತೇನೆ. ಅಂದರೆ ಎಲ್ಲ ನದಿಗಳಿಗೆ ಅವರು ಸ್ನಾನ ಯಾವ ರೀತಿ ಇರಬೇಕು ಅಂತ ಅವರು ಒಂದು ತುಲನಾತ್ಮಕವಾಗಿ ಒಂದು ಕೊಟ್ಟಿದ್ದಾರೆ. ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಸದಮಲ ಜ್ಞಾನಿಗಳು, ಸದಮಲ ಜ್ಞಾನಿಗಳು ಮನವೊಪ್ಪಿ ಮಾಡುವ ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಸದಮಲ ಜ್ಞಾನಿಗಳು, ಸದಮಲ ಜ್ಞಾನಿಗಳು ಮನವೊಪ್ಪಿ ಮಾಡುವ ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಇಟ್ಟು ಹಂಗಿಸದ್ದೆ ಸ್ನಾನ, ಕೊಟ್ಟು ಕೂದಿಯದ್ದೆ ಸ್ನಾನ, ಕೊಟ್ಟಿದ್ದು ಕದಿಯದ್ದೇ ಶಿಷ್ಟ ತುಂಗಾ ಸ್ನಾನ. ಇಟ್ಟು ಹಂಗಿಸದ್ದೆ ಸ್ನಾನ, ಕೊಟ್ಟು ಕೂದಿಯದ್ದೆ ಸ್ನಾನ, ಕೊಟ್ಟದ್ದು ಕದಿಯದ್ದೇ ಶಿಷ್ಟ ತುಂಗಾ ಸ್ನಾನ. ನಿಷ್ಠುರಾಡದೆ ಸ್ನಾನ, ನಿಷ್ಠುರಾಡದೆ ಸ್ನಾನ, ದುಷ್ಟ ಸಂಗಳಿವುದೇ ಸ್ನಾನ. ಶಿಷ್ಟ ಜನ ಸಂಗವೇ ನಿಜ ಕೃಷ್ಣ ಸ್ನಾನ. ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಸದಮಲ ಜ್ಞಾನಿಗಳು, ಸದಮಲ ಜ್ಞಾನಿಗಳು ಮನವೊಪ್ಪಿ ಮಾಡುವ ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಮರೆವತರಿವುದೇ ಸ್ನಾನ, ಅರಿವು ತಿಳಿಯುವುದೇ ಸ್ನಾನ. ಮರೆವತರಿವುದೇ ಸ್ನಾನ, ಅರಿವು ತಿಳಿಯುವುದೇ ಸ್ನಾನ. ಪರಮ ಜ್ಞಾನ ನಿಜ ಸುರಗಂಗಾ ಸ್ನಾನ. ಕರುಣ ಪಡೆಯುವುದೇ ಸ್ನಾನ,
ಕರುಣ ಪಡೆಯುವುದೇ ಸ್ನಾನ, ಮರಣ ಗೆಲುವುದೇ ಸ್ನಾನ. ಹರಿದಾಸರೊಡನಾಟ ಸರಸ್ವತಿ ಸ್ನಾನ, ಹರಿದಾಸರೊಡನಾಟ ಸರಸ್ವತಿ ಸ್ನಾನ. ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಸದಮಲ ಜ್ಞಾನಿಗಳು ಮನವೊಪ್ಪಿ ಮಾಡುವ ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ನೇಮ ನಿತ್ಯವೇ ಸ್ನಾನ, ನೇಮ ನಿತ್ಯವೇ ಸ್ನಾನ, ತಾಮಸರಣವೇ ಸ್ನಾನ. ಕಾಮ ತೊಳೆವುದೇ ನಿಜ ಭೀಮಾ ನದಿ ಸ್ನಾನ, ಕಾಮ ತೊಳೆವುದೇ ನಿಜ ಭೀಮಾ ನದಿ ಸ್ನಾನ. ಕ್ಷೇಮ ಸಾಗರ ತ್ರಿಭೂಮಿಯೊಳಧಿಕ ಶ್ರೀರಾಮ, 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 ಶ್ರೀ ಕ್ಷೇಮ ಸಾಗರ ತ್ರಿಭೂಮಿಯೊಳಧಿಕ ಶ್ರೀರಾಮನ ಅಡಿಬಕುತಿ ಮುಕುತಿ, ಅಡಿಬಕುತಿ ಮುಕುತಿ. ಹೇಮಾನದಿ ಸ್ನಾನ, ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಸದಮಲ ಜ್ಞಾನಿಗಳು, ಸದಮಲ ಜ್ಞಾನಿಗಳು ಮನವೊಪ್ಪಿ ಮಾಡುವ ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ. ಇದು ಸ್ನಾನವಯ್ಯ, ಇದು ಸ್ನಾನವಯ್ಯ. ಮನಸ್ಸಿಗೂ ಕೂಡ ಒಂದು ಸ್ನಾನ ಇದೆ ಅನ್ನುವಂಥದ್ದು ಈ ಹಾಡಿನ ಮುಖಾಂತರವಾಗಿ ನಿಮಗೆ ಅರ್ಥವಾಗಿದೆ ಅಂತ ಅನಿಸುತ್ತೆ. ಸ್ನಾನದ ಮಹತ್ವತೆ ಏನು, ಮಹಿಮೆ ಏನು, ಸೊ ಮನಸ್ಸಿನಲ್ಲಿರುವಂತಹ ಕೊಳೆಯನ್ನು ನಿವಾರಿಸ್ಕೊಳ್ಬೇಕು ಅಂದರೆ ನೀವು ಯಾವ ರೀತಿ ಸ್ನಾನವನ್ನು ಮಾಡಬೇಕು ಅಂತ ಬಹಳ ಅರ್ಥಪೂರ್ಣವಾಗಿ ಈ ಒಂದು ಗೀತೆಯನ್ನು ಪ್ರಸ್ತುತಪಡಿಸುವುದರ ಮುಖಾಂತರವಾಗಿ ನಿಮಗೆ ವಿದ್ಯುಷಿಗಳು ಹೇಳ್ಕೊಟ್ಟಿದ್ದಾರೆ. ಇನ್ನು ನಮ್ಮ ಜೀವನದಲ್ಲಿ ನಾನು, ನಂದು, ನಾನು ಮೇಲು, ನನ್ನಿಂದನೇ ಎಲ್ಲ ಈ ಒಂದು ಗರ್ವ ಅಹಮ್ಮು ಎಲ್ಲರಲ್ಲೂ ಇರುತ್ತೆ. ಆ ಗರ್ವ ಅಹಮ್ಮು ಅದಕ್ಕೆ ಅಡಿಯಾಳಾಗಿ ಇರಬೇಕು. ಅದನ್ನು ನಾವು ಹೇಗೆ ನಮ್ಮ ಜೀವನದಿಂದ ತೊಲಗಿಸಬೇಕು ಅನ್ನೋದನ್ನು ಈ ಗೀತೆಯ ಮುಖಾಂತರವಾಗಿ ನೀವು ತಿಳಿದುಕೊಳ್ಳಬಹುದು ಅಂತ ನನಗನ್ನಿಸುತ್ತೆ. ಬನ್ನಿ ಹಾಗಿದ್ರೆ ಈ ಗೀತೆಯನ್ನು ಕೇಳೋಣ. ಗರ್ವವೇ ಎಲ್ಲ ವ್ಯಕ್ತಿಗಳ ವಿನಾಶಕ್ಕೆ ಕಾರಣ ಅಂತ ಹಿರಿಯರು ಭಾವಿಸಿದ್ದಾರೆ. ವ್ಯಕ್ತಿತ್ವ ಘನತೆ ಹೆಚ್ಚಿದಂತೆಲ್ಲ ಅವನು ತಲೆಬಾಗಿ ನಡಿಬೇಕು ಅಂತಕ್ಕಂಥದ್ದು ಸೂಕ್ಷ್ಮ ವಿಷಯ. ತಲೆಬಾಗಿ ಅಂದರೆ ಯಾರಿಗಾದರೂ ದಾಸನಾಗಬೇಕು ಅಂತಲ್ಲ, ಆದರೆ ಆ ಭಾವ, ವಿನಮ್ರ ಭಾವ ಇರಬೇಕು ಅಂಥೇಳಿ. ಅದಕ್ಕೆ ಪುರಂದರದಾಸರು ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ ಅಂತ ಒಂದು ಹಾಡಿದೆ. ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ. ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೆ. ಬಲದಲ್ಲಿ ಹಲಧರನೆ
ಛಲದಲ್ಲಿ ರಾವಣನೇ, ಬಲದಲ್ಲಿ ಹಲಧರನೇ, ಛಲದಲ್ಲಿ ರಾವಣನೇ, ಕುಲದಲ್ಲಿ ವಶಿಷ್ಠ ಗೌತಮನೇ ನೀನು, ಕುಲದಲ್ಲಿ ವಶಿಷ್ಠ ಗೌತಮನೇ ನೀನು, ನೆಲೆಯಲ್ಲಿ ಭೃಗುಮುನಿಯೇ ನೇಮದಲ್ಲಿ ಗಾಂಗೆಯನೇ, ನೆಲೆಯಲ್ಲಿ ಭೃಗುಮುನಿಯೇ ನೇಮದಲ್ಲಿ ಗಾಂಗೆಯನೇ, ಒಲುಮೆಯಲಿ ವಾಲ್ಮೀಕಿ, ಒಲುಮೆಯಲಿ ವಾಲ್ಮೀಕಿ ಮುನಿಯೇನು ನೀನು, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ, ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ. ಹಠದಲ್ಲಿ ಪ್ರಹ್ಲಾದನೆ, ದಿಟದಲ್ಲಿ ಧ್ರುವರಾಯನೇ, ಹಠದಲ್ಲಿ ಪ್ರಹ್ಲಾದನೆ, ದಿಟದಲ್ಲಿ ಧ್ರುವರಾಯನೇ, ಶಠರೊಳಗೆ ವಿಶ್ವಾಮಿತ್ರನೇನು ನೀನು, ಶಠರೊಳಗೆ ವಿಶ್ವಾಮಿತ್ರನೇನು ನೀನು, ವಿಟರೊಳಗೆ ಮನ್ಮಥನೇ ವೀರರೊಳು ಪಾರ್ಥನೆ, ವಿಟರೊಳಗೆ ಮನ್ಮಥನೇ ವೀರರೋಳು ಪಾರ್ಥನೆ, ಕುಟಿಲತನದಲ್ಲಿ ಶಕುನಿ, ಕುಟಿಲತನದಲ್ಲಿ ಶಕುನಿ, ಕುಟಿಲತನದಲ್ಲಿ ಶಕುನಿ ಏನು ನೀನು, ಕುಟಿಲತನದಲ್ಲಿ ಶಕುನಿ ಏನು ನೀನು, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ, ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ. ದಾನದೊಳು ಕರ್ಣನೇ, ಗಾನದೊಳು ನಾರದನೇ, ಆ ಆ ಆ ದಾನದೊಳು ಕರ್ಣನೇ, ಗಾನದೊಳು ನಾರದನೇ, ಧ್ಯಾನದೊಳು ವ್ಯಾಸ ಶುಕ ಮುನಿಯೇನು ನೀನು, ಧ್ಯಾನದೊಳು ವ್ಯಾಸ ಶುಕ ಮುನಿಯೇನು ನೀನು, ದೀನ ರಕ್ಷಕ ನಮ್ಮ ಪುರಂದರ ವಿಠಲನ, ಆ ರಕ್ಷಕ ನಮ್ಮ ಪುರಂದರ ವಿಠಲನ, ಧ್ಯಾನದೊಳು ಇದ್ದು ಧ್ಯಾನದೊಳು ಇದ್ದು ಸುಖಿಯಾಗು ಮನುಜ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ, ಗರ್ವ ವ್ಯಾತಕೋ ನಿನಗೆ ಪಾಮರ ಮನುಜನೇ, ಧರೆಯೊಳಗೆ ಕುರುಪತಿಗೆ, ಧರೆಯೊಳಗೆ ಕುರುಪತಿಗೆ ಸರಿಯನ್ನಬಹುದೇ, ಗರ್ವ ವ್ಯಾತಕೋ ನಿನಗೆ, ಗರ್ವ ವ್ಯಾತಕೋ ನಿನಗೆ, ಗರ್ವ ವ್ಯಾತಕೋ ನಿನಗೆ ಪಾಮರ
ಮನುಜನೇ ಈ ವರ್ಷದ ಸಂಕ್ರಾಂತಿ ಹಬ್ಬ ಅಂದ್ರೆ 2025ನೇ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಬೆಳಕಾಗಲಿ ಅಂತ ಆಶಿಸ್ತಾ ಮುಂದಿನ ಗೀತೆಗೆ ನಾವು ಹೋಗೋಣ. ಏನು ಮಾಡಿದರೇನು ಭವಹಿಂಗದು, ಏನು ಮಾಡಿದರೇನು ಭವಹಿಂಗದು, ದಾನವಾಂತಕ ನಿನ್ನ ದಯವಾಗೋದನಕ, ಏನು ಮಾಡಿದರೇನು ಭವಹಿಂಗದು. ಅರುಣೋದಯದಿ ಎದ್ದು ಅತಿ ಸ್ನಾನವನ್ನು ಮಾಡಿ, ಅರುಣೋದಯದಿ ಎದ್ದು ಅತಿ ಸ್ನಾನವನ್ನು ಮಾಡಿ, ಬೆರಳನೆಣಿಸುತ್ತ ಮನದಿ ನಿಜವರಿಯದೆ ಶರಣು ಸಾಷ್ಟಾಂಗವನು ಹಾಕಿದೆನು ಶತ ಸಹಸ್ರ, ಶರಣು ಸಾಷ್ಟಾಂಗವನು ಹಾಕಿದೆನು ಶತ ಸಹಸ್ರ. ಹರಿ ನಿನ್ನ ಕರುಣ, ಹರಿ ನಿನ್ನ ಕರುಣ ಕಟಾಕ್ಷವಿರದನಕ, ಏನು ಮಾಡಿದರೇನು ಭವಹಿಂಗದು, ಏನು ಮಾಡಿದರೇನು ಭವಹಿಂಗದು. ದಾನವಾಂತಕ ನಿನ್ನ ದಯವಾಗೋದನಕ, ಏನು ಮಾಡಿದರೇನು ಭವಹಿಂಗದು. ಶ್ರುತಿಶಾಸ್ತ್ರ ಪೌರಾಣಗಳನ್ನೋದಿ ಬೆಂಡಾದೆ, ಶ್ರುತಿಶಾಸ್ತ್ರ ಪೌರಾಣಗಳನ್ನೋದಿ ಬೆಂಡಾದೆ, ಅತಿಶೀಲಗಳನ್ನೆಲ್ಲ ಮಾಡಿದಣಿದೆ, ಗತಿಯ ಪಡೆಯುವೆನೆಂದು ಗಯಕಾಶಿ ಮಾಡಿದೆನು, ಗತಿಯ ಪಡೆಯುವೆನೆಂದು ಗಯಕಾಶಿ ಮಾಡಿದೆನು. ರತಿಪತಿಯ ಪಿತ ನಿನ್ನ, ರತಿಪತಿಯ ಪಿತ ನಿನ್ನ ದಯವಾಗೋದನಕ, ಏನು ಮಾಡಿದರೇನು ಭವಹಿಂಗದು. ದಾನವಾಂತಕ ನಿನ್ನ ದಯವಾಗೋದನಕ, ಏನು ಮಾಡಿದರೇನು ಭವಹಿಂಗದು. ದಾನವನು ಮಾಡಿದೆನು ಮೌನವನೋ ತಾಳಿದೆನು, ದಾನವನು ಮಾಡಿದೆನು ಮೌನವನೋ ತಾಳಿದೆನು. ಜ್ಞಾನ ಪುರುಷಾರ್ಥಕ್ಕೆ ಮನವೀಯದೆ, ಜ್ಞಾನ ಪುರುಷಾರ್ಥಕ್ಕೆ ಮನವೀಯದೆ, ಶ್ರೀನಾಥ ದಯ ಪೂರ್ಣ ಪುರಂದರ ವಿಠಲನ, ಶ್ರೀನಾಥ ದಯ ಪೂರ್ಣ ಪುರಂದರ ವಿಠಲನ. ಧ್ಯಾನಿಸುವರೊಡನಾಡಿ, ಧ್ಯಾನಿಸುವರೊಡನಾಡಿ ನೆಲೆಗೊಳ್ಳೋದನಕ, ಏನು ಮಾಡಿದರೇನು ಭವಹಿಂಗದು. ದಾನವಾಂತಕ ನಿನ್ನ ದಯವಾಗೋದನಕ, ಏನು ಮಾಡಿದರೇನು ಭವಹಿಂಗದು.
ಮಾಡಿದರೇನು ಭವಹಿಂಗದು ಇನ್ನು ವೀಕ್ಷಕರೇ, ಇವತ್ತು ಮಕರ ಸಂಕ್ರಾಂತಿ ಅಂದರೆ 2025ನೇ ವರ್ಷದ ಮೊದಲ ಹಬ್ಬ. ನಾವು ಹಿಂದೂ ಧರ್ಮದವರು ಎಲ್ಲೆಲ್ಲೂ ಕೂಡ ಹಬ್ಬದ ವಾತಾವರಣ ಮನೆ ಮಾಡ್ತಾ ಇದೆ. ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಇಡೀ ದೇಶ ವಿದೇಶದಲ್ಲೂ ಕೂಡ ಹಬ್ಬುತ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ವಿದೂಷಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಿಮಗೆ ಸಂಗೀತದ ರಸದೌತಣವನ್ನು ಉಣಬಡಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಸರ್, ನೀವಿಬ್ಬರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಇಂಥ ಅದ್ಭುತವಾದಂಥ ಸಂಗೀತ ಕಾರ್ಯಕ್ರಮ ನೀಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಅಶ್ವವೇಗ ವಾಹಿನಿಗೂ ಮತ್ತು ತಮಗೂ ಮತ್ತು ಎಲ್ಲ ತಾಂತ್ರಿಕ ವರ್ಗಕ್ಕೂ ಕೂಡ ನಾನು ಮತ್ತು ನನ್ನ ಸಹವಾದಕರಾದಂಥ ಪಂಡಿತ್ ನಾಕೋಡ್ರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ವೀಕ್ಷಕರಿಗೂ ಕೂಡ ಶುಭ ಸಂಕ್ರಾಂತಿ ಈ ವರ್ಷ ಸುಖದಾಯಕವಾಗಲಿ, ಭಗವಂತನ ಅನುಗ್ರಹ ನಮ್ಮಲ್ಲಿ ಸಂಪೂರ್ಣವಾಗಿ ಇರಲಿ ಅಂತ ಆಶಿಸ್ತಾ ತಮಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಅಂದರೆ ಸಂಕ್ರಾಂತಿ ಸಂಗೀತ, ಈ ವಿಶೇಷ ಮಕರ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.